ಪರೀಕ್ಷೆಯನ್ನು ಗದಗದಲ್ಲಿ ನಡೆಸಲು ಒತ್ತಾಯಿಸಿ ವಿದ್ಯಾರ್ಥಿಗಳೊಂದಿಗೆ ಕಲ್ಲಯ್ಯಜ್ಜನವರ ಪ್ರತಿಭಟನೆ. ಸಂಗೀತ ಕಲಿಯುವ ವಿದ್ಯಾರ್ಥಿಗಳ ಪರೀಕ್ಷಾ ಕೇಂದ್ರವು ಗದಗದಿಂದ ಹುಬ್ಬಳ್ಳಿಗೆ ಶಿಫ್ಟ್ ಆದ ಹಿನ್ನೆಲೆಯಲ್ಲಿ ಗದಗ ನಗರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಜರುಗಿತು. ಅಂಧ, ಅನಾಥ ಹಾಗೂ ವಿಕಲಚೇತನ ವಿದ್ಯಾರ್ಥಿಗಳೊಂದಿಗೆ ಗದಗ್ನ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿ ಪೂಜ್ಯ ಶ್ರೀ ಕಲ್ಲಯ್ಯಜ್ಜನವರು ಪ್ರತಿಭಟನೆ ನಡೆಸಿದರು. ಇನ್ನು ಈ ಸಂದರ್ಭದಲ್ಲಿ ಮೈಸೂರಿನ ಗಂಗೂಬಾಯಿ ಹಾನಗಲ್ ಸಂಗೀತ ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಂಧ, ಅನಾಥ ಮಕ್ಕಳು ಹುಬ್ಬಳ್ಳಿಗೆ ಹೋಗಿ ಪರೀಕ್ಷೆ ಬರೆಯಲು ಬಹಳಷ್ಟು ತೊಂದರೆ ಆಗುತ್ತಿರುವುದರಿಂದ ಸಂಗೀತ ಕಾಶಿ ಗದಗದಲ್ಲಿಯೇ ಪರೀಕ್ಷೆ ನಡೆಸಬೇಕು. ಪುಟ್ಟರಾಜ್ ಗವಾಯಿಗಳ ಸರ್ಕಲ್ನಲ್ಲಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನಾ ರ್ಯಾಲಿ ನಡೆಯಿತು. ತದನಂತರ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಹಾಗೂ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ವರದಿಗಾರರು ಚಂದ್ರಶೇಖರ್ ಸೋಮಣ್ಣವರ್. ನಮ್ಮ ಗದಗಿಗೆ 106 ವರ್ಷದ ಇತಿಹಾಸ, ಪಂಚಾಕ್ಷರಗಳು ಪುಟ್ಟರಾಜ ಗುರುಗಳು ಮಾಡ್ಕೊಂಡು ಬಂದ ಸಂಗೀತ ಇವತ್ತು ಇಲ್ಲಿ ಸಂಗೀತ ಸೆಂಟ್ರವನ್ನು ತೆಗೆದು ಹುಬ್ಬಳ್ಳಿ ಧಾರವಾಡಕ್ಕೆ ಹಾಕ್ಯಾರ ಕುಲಪತಿಗಳು. ಮೈಸೂರು ಗಂಗೂಬಾಯಿ ವಿಶ್ವವಿದ್ಯಾಲಯದ ಕುಲಪತಿಗಳು ಇದು ನೇರವಾಗಿ ಇದು ದುರುದ್ದೇಶದಿಂದ ಮಾಡಿದಂಥ ಕುಲಪತಿಗಳು. ಇವತ್ತು ಅಂಧ, ಅನಾಥ ಮಕ್ಕಳಿಗೆ ಕರ್ಕೊಂಡು ಹೋಗೋಕೆ ಇಲ್ಲಿ ವಾಹನ ಸಹಕಾರ ಬೇಕು. ಯಾಕಂದರೆ ಅದು ಏನು ಮಾಡೋಕ್ಕಾಗಲಾರ್ದಕ್ಕೆ ಇವತ್ತು ನಮಗೆ ಗದಗ ಸೆಂಟ್ರ್ ಕೊಡಲೇಬೇಕಂತ ತಿಳ್ಕೊಂಡು ಕರ್ನಾಟಕ ಘನ ಸರ್ಕಾರ ಮುಖ್ಯಮಂತ್ರಿ ಕೇಳ್ಕೊಳ್ತಾ ಸನ್ಮಾನ್ಯ ಎಚ್ ಕೆ ಪಾಟೀಲ್ರು, ಸಂಕನೂರು ಸಾರು, ಡಿ ಆರ್ ಪಾಟೀಲ್ರು ಎಲ್ಲರ ಗಮನಕ್ಕೆ ಕುಲಪತಿಗೆ ತಂದರೂ ಕೂಡ ಅವರಿಗೆ ಕಿಮ್ಮತ್ತು ಕೊಡಲಾರ್ದಂಥವ್ರು. ನಮ್ಮ ಗುರುಗಳಿಗಿದು ಅವಮಾನ ಮಾಡಿದಂಗಿದು ಕುಲಪತಿಗಳು. ಅದಕ್ಕೆ ಕುಲಪತಿನ ನೇರವಾಗಿ ಸರ್ಕಾರ ವಜಾ ಮಾಡಬೇಕು. ಹಿಂದೆ ಸರ್ಕಾರ ಯಾವ ರೀತಿ ಎಕ್ಸಾಮ್ ನಡೆಸ್ತಿತ್ತು, ಬೋರ್ಡ್ ಎಕ್ಸಾಮ್, ಅದೇ ರೀತಿ ನಡೆಸ್ಬೇಕಂತೇಳಿ ಸರ್ಕಾರಕ್ಕೆ ನಾವು ಮತ್ತೊಮ್ಮೆ ಕೇಳ್ಕೊಳ್ತಾ ಇದು ಒಂದು ಒನ್ನೆ ಹೆಜ್ಜೆ. ಇದಕ್ಕೆ ಏನಾದರೂ ಅವರು 27ನೇ ತಾರೀಕಿನ ಒಳಗೆ ಸಂಗೀತ ಸೆಂಟ್ರ್ ಗದಗ ಕೊಡದೆ ಹೋದರೆ ನಾವು ಉಗ್ರ ಹೋರಾಟ ಬರೀ ಇಷ್ಟ ಮಂದಿ ಅಲ್ಲ, ಇಡೀ ಗದಗ ಭೇಟಿಗೇರಿ ನಮ್ಮ ನಾಡಿನ ಎಲ್ಲ ಭಕ್ತರು ನಮ್ಮ ಆಶ್ರಮಕ್ಕೆ ಕೋಟಿಗಟ್ಟಲೆ ಭಕ್ತರು ಇರೋದ್ರಿಂದ ಭಕ್ತರು ಕಟ್ಕೊಂಡು ನಾನು ಹೋರಾಟಕ್ಕೆ ನನಗೇನು ಜೀವ ಬದುಕಬೇಕನ್ನೋ ಆಸೆ ಇಲ್ಲ, ನಾನು ಜೀವ ಕೊಡೋಕ್ಕೂ ಸಿದ್ಧತೆ ಅಂತ ತಿಳ್ಕೊಂಡು ಈ ಮೂಲಕವಾಗಿ ಅಂಧ, ಅನಾಥ ಮಕ್ಕಳಿಗೋಸ್ಕರವಾಗಿ ಮತ್ತೊಮ್ಮೆ ಸರ್ಕಾರಕ್ಕೆ ನಾನು ಗಮನ ಸೆಳೆಯೋದಿಷ್ಟೇ. ಶೀಘ್ರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಇದನ್ನು ಗಮನಹರಿಸಿ ರಾಜ್ಯಪಾಲರು ಗದಗ ಸೆಂಟ್ರ್ ಕೊಡಲೇಬೇಕಂತೇಳಿ ಈ ಮೂಲಕವಾಗಿ ತಿಳಿಸ್ಕೊಳ್ತಾ ನಮ್ಮ ಗದಗ TV ಮಾಧ್ಯಮ, ಪತ್ರಿಕೆ ಮಾಧ್ಯಮದವರು ಕೂಡ ಭಾಳಷ್ಟು ಇದನ್ನು ಗಮನಹರಿಸಿ ಇಡೀ ನಾಡಿನ ಜನತೆಗೆ ಸುದ್ದಿ ಮುಟ್ಟಿಸ್ಬೇಕಂತೇಳಿ ಈ ಮೂಲಕವಾಗಿ ತಿಳಿಸಿ ನಾನು ವಿನಯದಿಂದ ಕೇಳ್ಕೊತಾ ಇದ್ದೇನೆ. ನಮ್ಮ ಗದಗ ಪರೀಕ್ಷಾ ಸೆಂಟ್ರ್ ಗದಗ ಕೊಡಬೇಕಂತೇಳಿ 145-50 ಮಂದಿ ಇಲ್ಲಿ ಗದಗ ಇರೋದ್ರಾಗ ಇಷ್ಟು ಮಂದಿನ ಹುಬ್ಬಳ್ಳಿ ಕರ್ಕೊಂಡು ಹೋಗೋದು ಹೆಂಗೆ ಬಡ ಮಕ್ಕಳು, ಕಣ್ಣಿಲ್ದವ್ರು, ಇವರಿಗೆ ಗಾಡಿ ಹಂಗೆ, ತಂಬೂರಿ, ತಬಲಾಡಗ, ಹಾರ್ಮೋನಿಯಂ, ಸಿತಾರ್, ವಯಲಿನ್ ತೊಗೊಂಡು ಹೋಗೋದು ಹೆಂಗೆ ವಾದ್ಯ, ಅವರಿಗೆ ಒಂದು 10 ರೂಪಾಯಿ ಗತಿ ಇಲ್ದಂತ ಇರುವಂಥ ಮಕ್ಕಳಿಗೆ ಇವರು ಅನ್ಯಾಯ ಮಾಡಿದರೆ ಅದಕ್ಕಾಗಿ ಇದು ಆಶ್ರಮದ ಒಂದು ಸಂಗೀತಕ್ಕೆ ಅನ್ಯಾಯ ಮಾಡಿದಂಥ ಕುಲಪತಿಗಳು. ಅದಕ್ಕೆ ನಮಗೆ ಗದಗ ಸೆಂಟ್ರ್ ಕೊಡಲೇಬೇಕಂತೇಳಿ ನಾನು ವಿನಯದಿಂದ ಕೇಳ್ಕೊತೀನಿ. ಮತ್ತೆ ನಮಸ್ಕಾರ. ಸೊ ಏನು ವಿಶೇಷ ನಮ್ಮ ಕಡೆ ಏನೂ ಇಲ್ಲ. ನಿಮ್ಗೆ ಹೇಳೋದೇನಂದ್ರೆ ಈಗೆಲ್ಲರೂ ಪರಮಪೂಜ್ಯ ಡಾಕ್ಟರ್ ಕಲ್ಲಯ್ಯಜ್ಜನವ್ರು ಹೇಳಿದ್ದಾಯಿತು, ಸಾಲಿಮಠ್ ಸರ್ ಅವರು ಹೇಳಿದ್ದಾಯಿತು, ಎಲ್ಲ ಹಿರಿಯ ವ್ಯಕ್ತಿಗಳು ಹೇಳಿದ್ದಾಯಿತು. ಸೊ ನಾವೇನು ಕೇಳ್ಕೊತೀವಿ ಅಂದರೆ ಸಂಗೀತ ಅಂದ್ರೆ ಗದಗ ನೆನಪಾಗ್ತದೆ, ಗದಗ ಅಂದ್ರೆ ಸಂಗೀತ ನೆನಪಾಗ್ತದೆ, ಸಂಗೀತ ಅಂದ್ರೆ ಗದಗ ಅಂದ್ರೆ ಸಂಗೀತ. ಸೊ ನೀವು ಈ ರೀತಿ ಮಾಡೋದು ಭಾಳ ತಪ್ಪಾಗ್ಲಿಕ್ಕತ್ತದ. ಯಾಕಂದ್ರೆ ನಾವು ಎಕ್ಸಾಮ್ ಕಟ್ಟಿರ್ತೀವಿ, ನಾವು ಸೀನಿಯರ್ ಕಟ್ಟಿದ್ದೀವಿ, ನಮಗೂ ಭಾಳ ತೊಂದರೆ ಆಗ್ತದೆ. ಸೊ ಈ ವರ್ಷ ನಾವು ಹೋರಾಟ ಮಾಡಲಿಲ್ಲ ಅಂದ್ರೆ ಮುಂದಿನ ವರ್ಷ ಅಲ್ಲಿಗೆ ಹಾಕ್ತಾರೆ. ನಾವು ಮುಂದಿನ ವರ್ಷ ಹೋಗಿ ಕೇಳಿದ್ರು ನಮಗೆ ಕೊಡೋಂಗಿಲ್ಲ, ಹೋದ ವರ್ಷನೇ ಬರ್ದಿರಲ್ಲ ಅಂತ ಇವರೇ ಅಂದ್ಬಿಡ್ತಾರೆ. ಸೊ ಹೀಗಾಗಿ ನಾವು ಹೋರಾಟ ಮಾಡಾಕತ್ತೀವಿ. ಏನಿಲ್ಲ, 106 ವರ್ಷಗಳಿಂದ ಇತಿಹಾಸ ಐತಿ ಗದಗನಾಗ, ಇಲ್ಲೇ ಎಕ್ಸಾಮ್ ಸೆಂಟ್ರ್ ಆಗಬೇಕು. ಸೊ ಒಂದು ವೇಳೆ ಆಗಲಿಲ್ಲ ಅಂದ್ರೆ ನಾವು ಎಕ್ಸಾಮ್ ಬರೆಯೋಂಗಿಲ್ಲ. ಸೊ ಯಾರ್ಯಾಕಿರಲಿ ಅವರು ನನಗೆ ಸಂಬಂಧ ಇಲ್ಲ. ಸೊ ಹೀಗಾಗಿ ನಾವು ಎಕ್ಸಾಮ್ ಕಟ್ಟಿರ್ತೀವಿ. ಯಾಕಂದ್ರೆ ಗದಗ ಸಂಗೀತ ಕಾಶಿ ಭಾಳ ಉತ್ತರ ಕರ್ನಾಟಕದಲ್ಲಿ ಭಾಳ ಹೆಸರುವಾಸಿಯಾದಂಥ 150ಕ್ಕಿಂತ ಎಲ್ಲ ನಮ್ಮ ಗದಗ ಡಿಸ್ಟ್ರಿಕ್ದವ್ರು ಅದಾರ. ಸೊ ಹೀಗಾಗಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಸಿಗಬೇಕಾದ್ರೆ ಗದಗ ವೀರೇಶ್ವರ ಪುಣ್ಯಾಶ್ರಮ. ಸೊ ಹೀಗಾಗಿ ದಯವಿಟ್ಟು ನಿಮಗಲ್ಲಿ ನಾವು ಕೇಳ್ತೀವಿ, ನಾವು ಏನು ಮಾಡಬೇಕು ಎಲ್ಲ ಮಾಡಿದ್ದೀವಿ. PM ಹತ್ರನೂ ಕೇಳಿಸಿದ್ದೀವಿ, CM ಹತ್ರನೂ ಕೇಳಿಸಿದ್ದೀವಿ, MLA MP ಎಲ್ಲ ಕಡೆನೂ ಕೇಳಿಸಿದ್ದೀವಿ. ಸೊ ನೀವು ನಮ್ಮದೇ ಆಗಬೇಕು ಅಂತ ನೀವೇನು ಮಾಡ್ತಿಲ್ಲ. ಸೊ ದಯವಿಟ್ಟು ಕೇಳ್ಕೊತಾ ಇದ್ದೀವಿ, ಗದಗ ಸೆಂಟ್ರಿಗೆ ಬರಬೇಕು. ಒಂದು ವೇಳೆ ಬರಲಿಲ್ಲ ಅಂದರೆ ನಾವು ಎಕ್ಸಾಮ್ ಬರೋಂಗಿಲ್ಲ. ರೇವಣ್ಣ ಅಂತ.